ನಮಸ್ಕಾರ ವೀಕ್ಷಕರೇ, ಎನ್ಎ ಟೈಮ್ಸ್ಗೆ ಸ್ವಾಗತ. ಸಾರ್ವತ್ರಿಕ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಪ್ರತಿ 5 ವರ್ಷಕ್ಕೆ ಒಮ್ಮೆ ಜರುಗುವ ವಿದ್ಯಮಾನ. 2024ರ ಲೋಕಸಭಾ ಚುನಾವಣೆಯ ಕಾವು ಇಳಿದಿದ್ದು ಎಲ್ಲರೂ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ. ರಿಸಲ್ಟ್ಗೆ ಇನ್ನೇನು ಸ್ವಲ್ಪವೇ ದಿನ ಮಾತ್ರ ಬಾಕಿ ಇದೆ. ಈಗಾಗಲೇ 3 ಪಕ್ಷಗಳಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ನಡೆಯುತ್ತಿದೆ. ಯಾರು ಗೆಲುವಿನ ಪಟ್ಟವನ್ನ ಸ್ವೀಕರಿಸುತ್ತಾರೆ ಎಂಬ ಕುತೂಹಲ ನಮಗೆ ಇದೆ ಅಲ್ವಾ? ಹಾಗಾದ್ರೆ ಈಗಾಗಲೇ ಸುದ್ದಿಯಲ್ಲಿರುವ ಎಕ್ಸಿಟ್ ಪೋಲ್ ಸಮೀಕ್ಷೆಗಳ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ, ಬನ್ನಿ. ಅದಕ್ಕೂ ಮೊದಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಟೈಮ್ಸ್ ನೌ ನ್ಯೂಸ್ ವಾಹಿನಿಯು 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟಕ್ಕೆ ಸ್ಪಷ್ಟ ಬಹುಮತವನ್ನ ಭವಿಷ್ಯ ನುಡಿದಿದೆ. ಸಮೀಕ್ಷೆಯ ಪ್ರಕಾರ ಎನ್ಡಿಎ 358ರಿಂದ 398 ಸ್ಥಾನಗಳನ್ನ ಗೆಲ್ಲಬಹುದು. ಸಮೀಕ್ಷೆಯು 543ರಲ್ಲಿ ಅಪ್ನಾ ಇಂಡಿಯಾ ಬ್ಲಾಕ್ಗೆ 110ರಿಂದ 130 ಸ್ಥಾನಗಳನ್ನ, ವೈಎಸ್ಆರ್ ಕಾಂಗ್ರೆಸ್ ಪಕ್ಷ 21ರಿಂದ 22 ಸ್ಥಾನಗಳನ್ನ ಮತ್ತು ಬಿಜೆಡಿ ಪಕ್ಷವು 10ರಿಂದ 11 ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆ ಇದೆ. ಇತರ ಪಕ್ಷಗಳು 11ರಿಂದ 15 ಸ್ಥಾನಗಳನ್ನ ಪಡೆಯಬಹುದು ಎಂದು ಸಮೀಕ್ಷೆ ತಿಳಿಸಿದೆ. TV9 ನ್ಯೂಸ್ ವಾಹಿನಿಯು 2024ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಒಕ್ಕೂಟವು 362 ಸ್ಥಾನದಲ್ಲಿ ಗೆಲ್ಲುವ ನಿರೀಕ್ಷೆ ಇದ್ದು, INDIA ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಪಕ್ಷ 49 ಸ್ಥಾನ ಮತ್ತು ಇತರೆ 32 ಸ್ಥಾನ ಗಳಿಸುವ ಸಾಧ್ಯತೆ ಎಂದು ತಿಳಿಸಿದೆ. ವಿಶ್ವೇಶ್ವರ ದೇವ ಈ ಮೂಲಕ ಬಿಜೆಪಿ ಪಕ್ಷವು ಗೆಲುವಿನ ಹಾದಿ ತಲುಪಿದೆ ಎಂದು ಭವಿಷ್ಯ ನುಡಿದಿದೆ. ಇನ್ನೊಂದು ಸುದ್ದಿವಾಹಿನಿಯಾದ ಸುವರ್ಣ ನ್ಯೂಸ್ ಪ್ರಕಾರ 2024ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಒಕ್ಕೂಟವು 399 ಸ್ಥಾನ ಮತ್ತು INDA ಮೈತ್ರಿಕೂಟವು 94 ಸ್ಥಾನ ಗಳಿಸಿದೆ. ಅದರಲ್ಲಿ ಬಿಜೆಪಿ ಪಕ್ಷ 342, ಕಾಂಗ್ರೆಸ್ ಪಕ್ಷ 38 ಸ್ಥಾನ ಮತ್ತು ಇತರೆ ಪಕ್ಷದಲ್ಲಿ ಟಿಎಂಸಿ 19 ಸ್ಥಾನ, ಡಿಎಂಕೆ 18 ಸ್ಥಾನವನ್ನ ಪಡೆದಿದೆ ಎಂದು ಸರ್ವೆ ತಿಳಿಸಿದೆ. ಅಂತೆಯೇ ವಿಸ್ತಾರ ನ್ಯೂಸ್ ವಾಹಿನಿಯ ಪ್ರಕಾರ 2024ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟವು 383 ಸ್ಥಾನ, INDA ಒಕ್ಕೂಟವು 109, ಇತರೆ 51 ಸ್ಥಾನಗಳನ್ನ ಗೆಲ್ಲಬಹುದು ಎಂದು ವಿಸ್ತಾರ ನ್ಯೂಸ್ ವಾಹಿನಿಯ ಸರ್ವೆ ತಿಳಿಸಿದೆ. ಅದರಲ್ಲಿ ಬಿಜೆಪಿ ಪಕ್ಷ 329ರಿಂದ 359 ಸ್ಥಾನವನ್ನ ಮತ್ತು ಕಾಂಗ್ರೆಸ್ ಪಕ್ಷ 27ರಿಂದ 44 ಸ್ಥಾನಗಳನ್ನ, ಇತರೆ 149ರಿಂದ 169 ಸ್ಥಾನಗಳನ್ನ ಗೆಲ್ಲಬಹುದು ಎಂದು ತಿಳಿಸಿದೆ. ಇಂಡಿಯಾ ಟುಡೇ ವಾಹಿನಿಯ ಪ್ರಕಾರ 2024ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟವು 335 ಸ್ಥಾನ, INDA ಒಕ್ಕೂಟವು 166 ಸ್ಥಾನ ಮತ್ತು ಇತರೆ 42 ಸ್ಥಾನಗಳಲ್ಲಿ ಗೆಲ್ಲಬಹುದು ಎಂದು ಇಂಡಿಯಾ ಟುಡೇ ವಾಹಿನಿ ತಿಳಿಸಿದೆ. ET ನೌ ನ್ಯೂಸ್ ವಾಹಿನಿಯು 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 290ರಿಂದ 300 ಸ್ಥಾನಗಳನ್ನ, ಕಾಂಗ್ರೆಸ್ ಪಕ್ಷವು 49 ಸ್ಥಾನ ಮತ್ತು ಇತರೆ ಪಕ್ಷವು 31 ಸ್ಥಾನಗಳಲ್ಲಿ ಗೆಲ್ಲಲಿದೆ ಎಂದು ಸರ್ವೆ ಮುಖಾಂತರ ತಿಳಿಸಿದೆ. ಹಾಗಾದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಬಹುಮತ ಪಡೆಯುವ ಬಗ್ಗೆ ರಾಜಕೀಯ ನಾಯಕರು ಏನ್ ಹೇಳ್ತಾರೆ ಗೊತ್ತಾ? ಯೋಗೇಂದ್ರ ಜಿ ಪ್ರಕಾರ ಚುನಾವಣೆಯಲ್ಲಿ ಬಿಜೆಪಿ 240ರಿಂದ 260 ಸ್ಥಾನಗಳನ್ನ ಪಡೆಯಬಹುದು ಮತ್ತು ಎನ್ಡಿಎ ಮಿತ್ರ ಪಕ್ಷಗಳು 35ರಿಂದ 45 ಸ್ಥಾನಗಳನ್ನ ಪಡೆಯಬಹುದು. ಅಂದರೆ 275ರಿಂದ 305 ಸ್ಥಾನಗಳನ್ನ ಪಡೆಯಬಹುದು ಎಂದು ತಿಳಿಸಿದೆ. ರಾಜಕೀಯ ಒಳನೋಟಕ್ಕೆ ಹೆಸರಾದ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ 270 ಸ್ಥಾನಗಳಿಗಿಂತ ಕೆಳಗಿಳಿಯುವುದಿಲ್ಲ, 300 ಸ್ಥಾನಗಳನ್ನ ಮೀರುವ ಸಾಧ್ಯತೆ ಇದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಹಲವಾರು ವಾಹಿನಿಗಳು ವಿಭಿನ್ನವಾದ ಸಮೀಕ್ಷೆ ಮತ್ತು ಭವಿಷ್ಯಗಳನ್ನ ನುಡಿದಿದೆ. ಹಾಗಾದ್ರೆ ಈ ಸಮೀಕ್ಷೆಗಳ ಪ್ರಕಾರ ಯಾವ ಪಕ್ಷ ಗೆಲ್ಲಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಯಾವ ಪಕ್ಷ ಗೆಲ್ಲಬೇಕು ಎಂಬ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಎನ್ಎ ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡಿ.